ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಏನು ಸುಮಾರು 21,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಯಾವ ರೀತಿ ತಮ್ಮ ಒಂದು ಅಪ್ಲಿಕೇಶನ್ ಅನ್ನ ಈಸಿಯಾಗಿ ತಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ತಾವು ಅಪ್ಲೈ ಅನ್ನ ಮಾಡುವುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತೀನಿ. ಹೌದು ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಮಿಸ್ಟೇಕ್ಸ್ ಇಲ್ದಿರ ಸ್ಟೆಪ್ ಬೈ ಸ್ಟೆಪ್ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಅನ್ನೋದು ನಾನು ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ತಾವು ಕೂಡ ಇದೇ ರೀತಿಯಾಗಿ ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ ತಾವು ಸಬ್ಮಿಟ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ ನೋಡಿ. ಇಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ತಾವು ಇಲ್ಲಿ ಒಂದು ಡಿವಿಷನ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಅದು ಯಾವ ರೀತಿ ನಾವು ಸೆಲೆಕ್ಟ್ ಅನ್ನ ಮಾಡಬೇಕು, ಯಾವ ರೀತಿ ಪ್ರಿಫರೆನ್ಸ್ ಅನ್ನ ಕೊಡೋದು ಎಂಬುದರ ಬಗ್ಗೆ ನಾನು ಅಪ್ಲೈ ಮಾಡ್ತಾ ತೋರಿಸ್ತೀನಿ. ತಾವು ಕೂಡ ಇದೇ ರೀತಿಯಾಗಿ ತಮ್ಮ ಒಂದು ಡಿವಿಷನ್ ಮತ್ತು ಪ್ರಿಫರೆನ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು 100% ಯಾವುದೇ ರೀತಿಯಂತಹ ಒಂದು ಮಿಸ್ಟೇಕ್ಸ್ ಇಲ್ದಿರ ತಾವು ಈ ಒಂದು ಅಪ್ಲಿಕೇಶನ್ ತಾವು ಸಬ್ಮಿಟ್ ಅನ್ನ ಮಾಡಿ. ಅಪ್ಲಿಕೇಶನ್ ಹಾಕುವ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಥವಾ ಒಂದು ಕಾಂಟ್ಯಾಕ್ಟ್ ನಂಬರ್ ನ ತಾವು ಇಲ್ಲಿ ಮೊದಲೇ ತಾವು ರೆಡಿಯನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಆಗಬಾರ್ದು, ಯಾವುದೇ ರೀತಿಯಂತಹ ಒಂದು ಇಶ್ಯೂ ಆಗದಿರ ತಾವು ಈಸಿಯಾಗಿ ತಾವು ಏನೋ ಒಂದು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕು ಅಂದ್ರೆ ಮೊದಲನೇದಾಗಿ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು SLC ಒಂದು ಮಾರ್ಕ್ಸ್ ಗಳನ್ನ ತಾವು ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ನಂತರ ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ನ ಇಟ್ಕೊಳ್ಳಿ, ತಮ್ಮದೇ ಆದಂತಹ ಒಂದು ಮೊಬೈಲ್ ನಂಬರ್ ನ ತಾವು ಇಟ್ಕೊಳ್ಳಿ. ಏನಕ್ಕಂದ್ರೆ ಒಂದು OTP ಬರುತ್ತೆ. ಸೊ ಆ ಒಂದು OTP ಅನ್ನ ತಾವು ಇಲ್ಲಿ ಒಂದು ಎಂಟರ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದೀನಿ, ಒಂದು ವ್ಯಾಲಿಡ್ ಇಮೇಲ್ ಐಡಿ ಅನ್ನ ತಾವು ಕ್ರಿಯೇಟ್ ಅನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಪ್ರತಿಯೊಬ್ಬರ ಬಳಿ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ಸೊ ಈ ಒಂದು ಇಮೇಲ್ ಐಡಿ ಸಹ ತಾವು ಇಲ್ಲಿ ಒಂದು ಎಂಟ್ರಿ ಮಾಡಬೇಕಾಗಿರುತ್ತೆ. ಈ ಒಂದು ಇಮೇಲ್ ಐಡಿ ಮುಖಾಂತರ ಕೂಡ ಒಂದು OTP ಬರುತ್ತೆ. ಸೊ ಆ ಒಂದು OTP ಸಹ ತಾವು ಇಲ್ಲಿ ಒಂದು ಏನೋ ಒಂದು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮ ಒಂದು ಫೋಟೋಗ್ರಾಫ್ ಆಗಿರ್ಬೋದು ಮತ್ತು ಸಿಗ್ನೇಚರ್ ಆಗಿರ್ಬೋದು, ನಂತರ ತಾವು ಯಾವ ಒಂದು ಏನೋ ಒಂದು ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಾ ಮತ್ತು ಯಾವ ಒಂದು ಸರ್ಕಲ್ ಗೆ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಾ ಎಂಬುದರ ಬಗ್ಗೆ ತಮಗೆ ಕಂಪ್ಲೀಟ್ ಆಗಿರುವಂತಹ ಆ ಒಂದು ಡಿವಿಷನ್ ನ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ಡೀಟೇಲ್ಸ್ ತಮ್ಮ ಬಳಿ ಇದ್ರೆ ಈಸಿಯಾಗಿ ಈಗ ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ ಅನ್ನೋದು ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬಹುದು. ಓಕೆನಾ, ಮೊದಲನೇದಾಗಿ ಈ ಒಂದು ಫೋಟೋ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 50 KB ಒಂದು ಫೋಟೋ ಅನ್ನ ತಾವು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಳ್ಳಿ. ಮತ್ತು ಸಿಗ್ನೇಚರ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು 30 KB ಒಂದು ಫೋಟೋ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಓಕೆನಾ, ಇಷ್ಟು ಒಂದು ಡೀಟೇಲ್ಸ್ ನಿಮ್ಮ ಬಳಿ ಇದ್ರೆ ಈಗ ತಾವು ಆರಾಮ್ಸೆ ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ನ ತಾವು ಹಾಕಬಹುದು. ಸೊ ಬನ್ನಿ, ಯಾವ ರೀತಿ ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕುವುದು ಎಂಬುದರ ಬಗ್ಗೆ ಈಗ ನಾನು ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ತಮ್ಮ ಒಂದು ಅಪ್ಲಿಕೇಶನ್ ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ನ ಇಂಡಿಯಾ ಪೋಸ್ಟ್ GDS online.government.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ತಾವು ಏನ್ ನೋಡ್ತಾ ಇದ್ರ ಸಿಂಪಲ್ ಆಗಿ ತಾವು ಗೂಗಲ್ ಮುಖಾಂತರ ತಾವು ಏನೋ ಒಂದು ಸರ್ಚ್ ಅನ್ನ ಮಾಡಿದ್ರೆ ಅಥವಾ ಒಂದು ಡಿಸ್ಕ್ರಿಪ್ಷನ್ ಅಲ್ಲೇನೆ ನಾನು ಈ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಇಲ್ಲಿ ಒಂದು ಓಪನ್ ಆಗುತ್ತೆ. ಓಕೆನಾ, ಮೊದಲನೇದಾಗಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಸ್ಟಾರ್ಟ್ ಅನ್ನ ಮಾಡಬೇಕು ಅಂದ್ರೆ ತಾವು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಅನ್ನೋದು ತಾವು ಇಲ್ಲಿ ಒಂದು ಮಾಡಿಕೊಂಡು ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲೈ ಆನ್ಲೈನ್ ಮುಖಾಂತರ ತಾವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಸಪೋಸ್ ತಾವೇನಾದ್ರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದೀರಾ ಅಂದ್ರೆ ಸಿಂಪಲ್ ಆಗಿ ಅಪ್ಲೈ ಆನ್ಲೈನ್ ಕೆಳಗಡೆ ಏನೋ ಒಂದು ಅಪ್ಲೈ ಅಂತ ಒಂದು ಆಪ್ಷನ್ ನೋಡ್ತಿದ್ದೀರಾ, ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ತಮ್ಮ ಒಂದು ಅಪ್ಲಿಕೇಶನ್ ತಾವು ಏನೋ ಒಂದು ಪ್ರೋಸೆಸ್ ಅನ್ನೋದು ತಾವು ಕಂಟಿನ್ಯೂ ಅನ್ನ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಫ್ರೆಶ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಹಾಕಿ ನಾನು ತೋರಿಸ್ತೀನಿ. ಸೊ ಆ ಒಂದು ರೀಸನ್ ಇಂದ ಸಿಂಪಲ್ ಆಗಿ ಮೊದಲು ನಾನು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ, ನಂತರ ಏನೋ ಒಂದು ಆನ್ಲೈನ್ ಮುಖಾಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಮಾಡಿ ನಾನು ತೋರಿಸ್ತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ತಾವು ಏನ್ ನೋಡ್ತಿದ್ರೆ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನೋದು ತಾವು ಇಲ್ಲಿ ಮೊದಲು ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಇಲ್ಲಿ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ಆ ಒಂದು ಮೊಬೈಲ್ ನಂಬರ್ ಅನ್ನ ತಾವು ಎಂಟರ್ ಅನ್ನ ಮಾಡಿದ ನಂತರ ತಾವು ಈ ಒಂದು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ತಾವು ಏನ್ ಆಪ್ಷನ್ ನೋಡ್ತಿದ್ರೆ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಒಂದು OTP ಬರುತ್ತೆ. ಸೊ ತಾವು ಆ ಒಂದು OTP ಅನ್ನ ತಾವು ಎಂಟರ್ ಅನ್ನ ಮಾಡಬೇಕು. ನಂತರ ಇಲ್ಲಿ ಒಂದು ಇಮೇಲ್ ಐಡಿ ಅನ್ನೋದು ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಿ ವ್ಯಾಲಿಡೇಟ್ ಇಮೇಲ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ತಾವೇನು ಒಂದು ಯಾವ ಒಂದು ಇಮೇಲ್ ಐಡಿಯನ್ನ ತಾವು ಏನು ಕೊಟ್ಟಿರ್ತೀರಾ ಸೊ ಆ ಒಂದು ಇಮೇಲ್ ಐಡಿಗೆ ಒಂದು OTP ಹೋಗುತ್ತೆ. ಸೊ ಆ ಒಂದು ಇಮೇಲ್ ಐಡಿ ಅನ್ನೋದು ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಅಪ್ಲಿಕೆಂಟ್ಸ್ ನೇಮ್ ಆಸ್ ಪರ್ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ನೇಮ್ ನಿಮ್ಮ ಒಂದು ಹೆಸರು ಯಾವ ರೀತಿ ಇದೆ ಅದೇ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಿ ನಂತರ
ಫಾದರ್ ನೇಮ್ ಆಗಿರ್ಬೋದು ಅಥವಾ ಒಂದು ಮದರ್ ನೇಮ್ ಆಗಿರ್ಬೋದು, ಒಂದರಲ್ಲಿ ಒಂದು ನೇಮ್ ಅನ್ನು ತಾವು ಇಲ್ಲಿ ಒಂದು ಹಾಕಿ, ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಿ, ನಂತರ ಇಲ್ಲಿ ಒಂದು ಜೆಂಡರ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಒಂದು ಕಮ್ಯುನಿಟಿ ಅನ್ನೋದು ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಜನರಲ್ OBC SC ST ಈ ರೀತಿಯಾಗಿರುವಂತಹ ಒಂದು ಕಮ್ಯುನಿಟಿ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್, ಅಂದ್ರೆ ಯಾವ ಒಂದು ಸರ್ಕಲ್ ಅಲ್ಲಿ ಅಥವಾ ಒಂದು ಸ್ಟೇಟ್ ನಲ್ಲಿ ನಿಮ್ಮ ಒಂದು SLC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ತಾವು ಸರ್ಕಲ್ ಅಥವಾ ಒಂದು ಸ್ಟೇಟ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್, ತಾವು ನಿಮ್ಮ ಒಂದು SLC ಅನ್ನ ತಾವು ಯಾವ ಒಂದು ಇಯರ್ ನಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಾ ಎಂಬುದರ ಬಗ್ಗೆ ತಾವು ಇಲ್ಲಿ ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಕೊನೆಯದಾಗಿ ತಾವೇನೋ ಒಂದು ಕ್ಯಾಪ್ಚರ್ ಅನ್ನ ತಾವು ನೋಡ್ತಾ ಇದ್ದೀರಾ, ಸಿಂಪಲ್ ಆಗಿ ಆ ಒಂದು ಕ್ಯಾಪ್ಚರ್ ಅನ್ನ ಇಲ್ಲಿ ಒಂದು ಹಾಕಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇಲ್ಲಿ ಒಂದು ಕಂಪ್ಲೀಟ್ ಆಗುತ್ತೆ. ಬನ್ನಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ನಾನು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಿ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಿಡ್ತೀನಿ. ಮೊದಲು ಇಲ್ಲಿ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ ಇಲ್ಲಿ ಒಂದು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ, ಬಂದಿರುವಂತಹ ಒಂದು OTP ಅನ್ನ ಹಾಕಿ ಸಬ್ಮಿಟ್ OTP ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಒಂದು ತೋರಿಸುತ್ತೆ. ನಂತರ ನಿಮ್ಮ ಒಂದು ಇಮೇಲ್ ಐಡಿ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿ ವ್ಯಾಲಿಡೇಟ್ ಇಮೇಲ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ, ಇಮೇಲ್ ಗೆ ಬಂದಿರುವಂತಹ ಒಂದು OTP ಅನ್ನ ಹಾಕಿ ಇಲ್ಲಿ ಒಂದು ಸಬ್ಮಿಟ್ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿ, ನಂತರ ಇಮೇಲ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಒಂದು ತೋರಿಸುತ್ತೆ. ನಂತರ ತಮ್ಮ ಒಂದು ನೇಮ್ ಅನ್ನ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡ್ಕೊಳ್ಳಿ. ಗೊತ್ತಿರಲಿ ನಿಮ್ಮ ಒಂದು ನೇಮ್ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ತಮ್ಮ ಒಂದು ಫಾದರ್ ನೇಮ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ನ ಫಿಲ್ ಅನ್ನ ಮಾಡಿದ ನಂತರ ಜೆಂಡರ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಕಮ್ಯುನಿಟಿ ಅಥವಾ ತಮ್ಮ ಒಂದು ಕ್ಯಾಸ್ಟ್ ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಮ್ಮ ಒಂದು ಸ್ಟೇಟ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಜಸ್ಟ್ ಇಲ್ಲಿ ಒಂದು ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಅನ್ನ ಮಾಡ್ಕೊಂತೀನಿ. ನಂತರ ತಮ್ಮ ಒಂದು SLC ಯಾವ ಒಂದು ಇಯರ್ ನಲ್ಲಿ ಒಂದು ಕಂಪ್ಲೀಟ್ ಆಗಿದೆ ಎಂಬುದರ ಬಗ್ಗೆ ಆ ಒಂದು ಇಯರ್ ಅನ್ನೋದು ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ನಂತರ ಫೈನಲ್ ಆಗಿ ತಾವೇನು ಒಂದು ಕ್ಯಾಪ್ಚರ್ ಅನ್ನ ತಾವು ನೋಡ್ತಾ ಇದೀರಾ, ಸೊ ಆ ಒಂದು ಕ್ಯಾಪ್ಚರ್ ನ ಆಸ್ ಇಟ್ ಈಸ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚರ್ ಅನ್ನ ಹಾಕಿ ತಾವು ಫೈನಲ್ ಆಗಿ ತಾವು ಇಲ್ಲಿ ಒಂದು ಸಬ್ಮಿಟ್ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಕೊಡಬೇಕಾಗಿರುತ್ತೆ. ನೋಡಬಹುದು ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಣಿಸಿದೆ. ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಸ್ಕ್ರೋಲ್ ಮಾಡಿದಾಗ ಇನ್ನೂ ಕೆಲವೊಂದು ಡೀಟೇಲ್ಸ್ ಅನ್ನು ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಮೊದಲನೇದಾಗಿ ತಾವು ಇಲ್ಲಿ ಒಂದು ಆಧಾರ್ ನಂಬರ್ ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡ್ಕೊಳ್ಳಿ. ಆಧಾರ್ ನಂಬರ್ ನ ಹಾಕಿದ ನಂತರ ಇಲ್ಲಿ ಒಂದು RUA ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇರುತ್ತೆ. ಓಕೆನಾ, ತಾವೇನಾದ್ರೂ ಒಂದು ಅಂಗವಿಕಲರಿಗಿದ್ರೆ ತಾವು ಎಸ್ ಅಂತ ಕೊಡಬೇಕಾಗಿರುತ್ತೆ, ಇಲ್ಲ ಅಂದ್ರೆ ನೋ ಅಂತ ಒಂದು ಕೊಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಲ್ಯಾಂಗ್ವೇಜ್ ಸ್ಟಡಿ ಇನ್ ಸೆಕೆಂಡರಿ ಸ್ಕೂಲ್ ಅಂತ ಒಂದು ಆಪ್ಷನ್ ಇಲ್ಲಿ ಒಂದು ಕಾಣುತ್ತೆ. ಇಲ್ಲಿ ಒಂದು ಕನ್ನಡ ಅಂತ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಕನ್ನಡ ಅಂತ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರೆ ಎಂಪ್ಲಾಯ್ಡ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಸೊ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ನಾನು ಆಲ್ರೆಡಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು BPM ಪೋಸ್ಟ್ ಅಲ್ಲಿ ಇದ್ದೀನಿ ಅಥವಾ ಒಂದು ABPM ನ ಒಂದು ಪೋಸ್ಟ್ ಅಲ್ಲಿ ಇದ್ದೀನಿ, ಆದ್ರೂ ಕೂಡ ಮತ್ತೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದಾ ಅಂತ ಒಂದು ಏನೆಲ್ಲ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಖಂಡಿತವಾಗಿ ತಾವೇನಾದ್ರೂ ಒಂದು BPM ಅಥವಾ ಒಂದು ABPM ನ ಒಂದು ಪೋಸ್ಟ್ ಅಲ್ಲಿ ಇದ್ರೆ ತಾವು ಇಲ್ಲಿ ಒಂದು ಮತ್ತೇನು ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ ಹಾಕಬಹುದು. ಸಪೋಸ್ ತಾವೇನಾದ್ರೂ ಒಂದು ಎಂಪ್ಲಾಯ್ ಆಗಿದ್ರೆ ತಾವು ಎಸ್ ಅಂತ ಒಂದು ಕೊಡಬೇಕಾಗಿರುತ್ತೆ, ಇಲ್ಲ ಆದ್ರೆ ತಾವು ನೋ ಅಂತ ತಾವು ಕೊಡಬೇಕಾಗಿರುತ್ತೆ. ನಾನು ಎಂಪ್ಲಾಯ್ ಅಲ್ಲ, ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಒಂದು ನೋ ಅಂತ ಒಂದು ಕೊಡ್ತಾ ಇದೀನಿ. ಹಾಗೆ ತಮ್ಮ ಒಂದು ಫೋಟೋ ಅನ್ನ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಗೊತ್ತಿರಲಿ ಈ ತಮ್ಮ ಒಂದು ಫೋಟೋ ಏನಿದೆ ಇದು ಒಂದು 50 KB ಒಂದು ಒಳಗಡೆ ತಮ್ಮ ಒಂದು ಫೋಟೋ ಇರಬೇಕು. ಓಕೆನಾ, 200x230 ಪಿಕ್ಸೆಲ್ ಅಲ್ಲಿ ತಮ್ಮ ಒಂದು ಫೋಟೋ ಇರಬೇಕು. ನಂತರ ಇಲ್ಲಿ ಒಂದು ಸಿಗ್ನೇಚರ್ ಬಗ್ಗೆ ಮಾತಾಡೋಕೆ ಹೋದ್ರೆ 20 KB ಒಂದು ಸಿಗ್ನೇಚರ್ ಫೋಟೋ ಇರಬೇಕು, ಇಲ್ಲ ಅಂದ್ರೆ 140x60 ಒಂದು ಪಿಕ್ಸೆಲ್ ಅಲ್ಲಿ ತಮ್ಮ ಒಂದು ಸಿಗ್ನೇಚರ್ ಅನ್ನೋದು ಇಲ್ಲಿ ಇರಬೇಕು. ಓಕೆನಾ, ಸಿಂಪಲ್ ಆಗಿ ನಾನು ಇಲ್ಲಿ ಒಂದು ಫೋಟೋ ಅನ್ನೋದು ನಾನು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡ್ಕೊಂಡ್ ಬಿಡ್ತೀನಿ. ಇಲ್ಲಿ ಒಂದು ಸಿಗ್ನೇಚರ್ ಅನ್ನೋದು ನಾನು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡ್ಕೊಂಡ್ ಬಿಡ್ತೀನಿ. ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಜಸ್ಟ್ ತಾವು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಓಕೆನಾ, ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ತಾವು ನೋಡಬಹುದು ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರಬಹುದು, ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ತಾವು ಇಲ್ಲಿ ನೋಡಬಹುದು. ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಬಾಕ್ಸ್ ಅನ್ನುತ್ತೆ, ಜಸ್ಟ್ ಅದರ ಮೇಲೆ ತಾವು ರೈಟ್ ಕ್ಲಿಕ್ ಅನ್ನ ಮಾಡಿ ತಾವು ಇಲ್ಲಿ ಒಂದು ಸಬ್ಮಿಟ್ ಮೇಲೆ ತಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಿ. ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ಇಲ್ಲಿ ಒಂದು ಕಳಿಸ್ಕೊಟ್ಟಿರ್ತಾರೆ. ಸೊ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಒಂದು ಕಡೆ ತಾವು ನೋಟ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ, ನಂತರ ಇಲ್ಲಿ ಒಂದು ಕಂಟಿನ್ಯೂ
ಟು ಅಪ್ಲೈ ಅಂತ ತಾವು ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ತಗೊಂಡ್ಬಿಡುತ್ತೆ. ನಂತರ ತಾವು ಸರ್ಕಲ್ ಅಪ್ಲೈಯಿಂಗ್ ಫಾರ್ ತಾವು ಯಾವ ಒಂದು ಸರ್ಕಲ್ ಗೆ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಾ ಆ ಒಂದು ಸರ್ಕಲ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. OTP ಸೆಂಡ್ ಟು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಸೊ ಆ ಮತ್ತೆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಿ ಒಂದು OTP ಅನ್ನ ಹಾಕಿದ ನಂತರ ಯಾವ ರೀತಿ ಕ್ಯಾಪ್ಚರ್ ಕಾಣಿಸಿದೆ ಆಸ್ ಇಟ್ ಈಸ್ ಅದೇ ರೀತಿಯಾಗಿರುವಂತಹ ಒಂದು ಕ್ಯಾಪ್ಚರ್ ಅನ್ನ ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಿ ತಾವು ಇಲ್ಲಿ ಒಂದು ನೆಕ್ಸ್ಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ನೋಡಬಹುದು ಈಗ ತಾವು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಏನೋ ಒಂದು ಅಪ್ಲಿಕೇಶನ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ತಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಬೇಕು. ನಂತರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಬೇಗ ಬೇಗ ನಾನು ಇಲ್ಲಿ ಒಂದು ಅಡ್ರೆಸ್ ಅನ್ನ ನಾನು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಒಂದು ಅಡ್ರೆಸ್ ಅನ್ನ ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಿದ ನಂತರ ಇಲ್ಲಿ ತಾವು ನೋಡಬಹುದು ಸೇಮ್ ಆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಒಂದು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ತೋರಿಸುತ್ತೆ. ಇದರಲ್ಲಿ ಒಂದು ಬಾಕ್ಸ್ ತೋರಿಸುತ್ತೆ. ಜಸ್ಟ್ ಅದರ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ನಂತರ ಅಡ್ರೆಸ್ ಅನ್ನ ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡಿದ ನಂತರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನೋದು ತಾವು ಇಲ್ಲಿ ಒಂದು ಫಿಲ್ ಅಪ್ ಅನ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ ಅಂತ ತಾವು ಏನ್ ನೋಡ್ತಾ ಇದೀರಾ ಇಲ್ಲಿ ಒಂದು 2017 ಅಂತ ಒಂದು ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಬೋರ್ಡ್ ಅಂತ ಒಂದು ಕಾಣುತ್ತೆ. ಸಿಂಪಲ್ ಆಗಿ ತಮ್ಮ ಒಂದು ಬೋರ್ಡ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ 2014-2024 ಅಂತ ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡಿದ ನಂತರ ಇಲ್ಲಿ ಒಂದು ರಿಸಲ್ಟ್ಸ್ ಟೈಪ್ ಅನ್ನೋದು ತಾವು ಇಲ್ಲಿ ಒಂದು ಮಾರ್ಕ್ಸ್ ಅನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿದ ನಂತರ ತಮ್ಮ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ನಲ್ಲಿ ಇಲ್ಲಿ ತಮ್ಮ ಒಂದು ಮಾರ್ಕ್ಸ್ ಅನ್ನೋದು ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ ಒಂದು ಮಾರ್ಕ್ಸ್ ಅನ್ನ ಇಲ್ಲಿ ಒಂದು ಎಂಟರ್ ಅನ್ನ ಮಾಡಿದಾಗ ಇಲ್ಲಿ ತಾವು ನೋಡಬಹುದು CGPA ಸ್ಕೋರ್ ಅಂತ ಒಂದು ಇದೆ. ಓಕೆನಾ, ತಮ್ಮ ಒಂದು ಬೋರ್ಡ್ ಅಲ್ಲಿ ಏನಾದರೂ ಒಂದು CGPA ಸ್ಕೋರ್ ಏನಾದರೂ ಒಂದು ಕೊಟ್ಟಿದ್ರೆ ಸಿಂಪಲ್ ಆಗಿ ತಾವು ಇಲ್ಲಿ ಒಂದು CGPA ಸ್ಕೋರ್ ಅನ್ನ ತಾವು ಇಲ್ಲಿ ಒಂದು ಎಂಟರ್ ಅನ್ನ ಮಾಡಿ ಅದರ್ವೈಸ್ ಇದನ್ನ ಹಾಗೆ ಎಂಟಿ ಅನ್ನ ಬಿಟ್ಟು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ತಾವು ನೋಡಬಹುದು ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ. ಜಸ್ಟ್ ತಾವು ಓಕೆ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ತಾವು ನೋಡಬಹುದು ಸರ್ಕಲ್ ಅಪ್ಲೈಯಿಂಗ್ ಫಾರ್ ಕರ್ನಾಟಕ ಅಂತ ಇರುತ್ತೆ. ಸೊ ಇದರ ಕೆಳಗಡೆ ಸೆಲೆಕ್ಟ್ ಡಿವಿಷನ್ ಅಪ್ಲೈಯಿಂಗ್ ಫಾರ್ ಅಂತ ಇರುತ್ತೆ. ಸೊ ತಾವು ಯಾವ ಒಂದು ಡಿವಿಷನ್ ತಾವು ಅಪ್ಲೈ ಅನ್ನ ಮಾಡಬೇಕು ಅನ್ಕೊಂಡಿದ್ದೀರಿ ಸೊ ಆ ಒಂದು ಡಿವಿಷನ್ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ತಾವು ಯಾವ ಒಂದು ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ರೆಡಿ ಆಗಿದ್ದೀರಿ ಸೊ ಆ ಒಂದು ಡಿವಿಷನ್ ನ ತಮ್ಮ ಬಳಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನಿಮ್ಮ ಬಳಿ ಇರಬೇಕು. ಓಕೆನಾ, ಆ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಯಾವ ಯಾವ ಒಂದು ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಕ್ಲಾರಿಟಿ ಇದ್ರೆ ಮಾತ್ರ ತಾವು ಇಲ್ಲಿ ತಮ್ಮ ಒಂದು ಡಿವಿಷನ್ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ಇಲ್ಲಿ ಒಂದು ಕೋಲಾರ ಎನ್ನುವಂತಹ ಒಂದು ಡಿವಿಷನ್ ನಾನು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂತೀನಿ. ಸ್ನೇಹಿತರೆ, ಮ್ಯಾಕ್ಸಿಮಮ್ ಆಗಿ ಯಾವ ಯಾವ ಒಂದು ಡಿವಿಷನ್ ಅಲ್ಲಿ ಜಾಸ್ತಿ ಆಗಿರುವಂತಹ ಒಂದು ವೇಕೆನ್ಸಿಗಳು ಇರುತ್ತೆ. ಓಕೆನಾ, ಸೊ ಆ ಒಂದು ಡಿವಿಷನ್ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೋಬೇಡಿ. ಓಕೆನಾ, ಇಲ್ಲಿ ತಾವು ನೋಡಬಹುದು ಬೆಳಗಾವಿ ಅಂತ ಒಂದು ಡಿವಿಷನ್ಗೆ 21 ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆಯೇ ಒಂದು ಬೆಂಗಳೂರು ಸೌತ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಕೂಡ ಒಂದು 20ರಿಂದ 31 ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಓಕೆನಾ, ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಿಕೊಂಡು ಯಾವ ಒಂದು ಡಿವಿಷನ್ ಅಲ್ಲಿ ಅತಿ ಹೆಚ್ಚು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ಆ ಒಂದು ಡಿವಿಷನ್ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಈ ಬಾರಿ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಯಾವ ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಅನ್ನ ಮಾಡಿಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ಲಿಂಕ್ ಸಿಗುತ್ತೆ. ಇನ್ನು ತಾವು ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಮೊದಲು ತಾವು ಆ ಒಂದು ವಿಡಿಯೋ ನೋಡಿದ ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇಲ್ಲಿ ನಾನು ಕೋಲಾರ ಎನ್ನುವಂತಹ ಒಂದು ಡಿವಿಷನ್ ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂತೀನಿ. ತಾವು ನೋಡಬಹುದು ಕೋಲಾರ ಎನ್ನುವಂತಹ ಒಂದು ಡಿವಿಷನ್ ಅಲ್ಲಿ ಬಹಳಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 30ರಿಂದ 40 ಒಂದು ವೇಕೆನ್ಸಿಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲೇ ತಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡಿವಿಷನ್ ನಲ್ಲಿ ಇರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ಸ್ ತಮಗೆ ಸಿಗ್ಬಿಡುತ್ತೆ. ಓಕೆನಾ, ಇಲ್ಲಿ ಒಂದು ಕೆಲವೊಂದು ನೋಡಬಹುದು BPM ಎನ್ನುವಂತಹ ಒಂದು ಪೋಸ್ಟ್ ಗೂ ರಿಲೀಸ್ ಅನ್ನ ಮಾಡಿದ್ದಾರೆ. ABPM ನ ಒಂದು ಪೋಸ್ಟ್ ಇದರಲ್ಲಿ ಒಂದು ಖಾಲಿಯಾಗಿದೆ ಮತ್ತು ಡಾಕ್ ಸೇವಕ್ ಎನ್ನುವಂತಹ ಒಂದು ಪೋಸ್ಟ್ ಸಹ ಇಲ್ಲಿ ಒಂದು ಖಾಲಿಯಾಗಿದೆ. ಓಕೆನಾ, ಮೊದಲನೇದಾಗಿ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡೋದಕ್ಕೆ ತಾವು BPM ಗೆ ಮೊದಲೇ ಆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ. ನಂತರ ABPM ಗೆ ತಾವು ಪ್ರಿಫರೆನ್ಸ್ ಅನ್ನ ಕೊಡಿ. ಮೂರನೇದಾಗಿ ತಾವು ಡಾಕ್ ಸೇವಕ್ ಗೆ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ. ಇಲ್ಲಿ ಒಂದು ಪ್ರಿಫರೆನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಎಷ್ಟೇ ಬೇಕಾದ್ರೂ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನೋದು ತಾವು ಕೊಡಬಹುದು. ಸಪೋಸ್ ತಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಡಿವಿಷನ್ ಅಲ್ಲಿ ಒಂದು 50 ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ 50 ವೇಕೆನ್ಸಿಗಳಿಗೂ ಕೂಡ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗಿ. ಮೊದಲು ಹೇಳಿದೇನಲ್ಲ BPM ಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ನಂತರ ABPM ಗೆ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಪ್ರಿಫರೆನ್ಸ್ ನ ಒಂದು ವಿಚಾರಕ್ಕೆ ಬಂದಾಗ ತಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಡಿವಿಷನ್ ಅಲ್ಲಿ ಅದೆಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ 50 ವೇಕೆನ್ಸಿ
ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ರು ಕೂಡ ತಾವು 50 ವೇಕೆನ್ಸಿಗಳಿಗೂ ಕೂಡ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ. ಹೇಳಿದನಲ್ಲ, ಮೊದಲು ತಾವು ಇಲ್ಲಿ ಒಂದು BPM ಗೆ ತಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗಿರುತ್ತೆ ಫಸ್ಟ್ ಆಫ್ ಆಲ್. ನಂತರ ತಾವು ಸೆಕೆಂಡ್ ತಾವು ABPM ಗೆ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಓಕೆನಾ. ಈ ಒಂದು ಡಿವಿಷನ್ ಅಲ್ಲಿ ತಾವು ನೋಡಬಹುದು BPM ಎನ್ನುವಂತಹ ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ, ABPM ಎನ್ನುವಂತಹ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಮೊದಲು ಇಲ್ಲಿ ಒಂದು BPM ಗೆ ನಾನು ಪ್ರಿಫರೆನ್ಸ್ ಅನ್ನ ಕೊಟ್ಬಿಡ್ತೀನಿ. BPM ಗೆ 1 ಅಂತ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ. ನಂತರ ಸೆಕೆಂಡ್ ನೋಡಬಹುದು 2 ಅಂತ ಒಂದು ಕೊಡ್ತೀನಿ. ಈ ರೀತಿಯಾಗಿರುವಂತಹ ಒಂದು BPM ಪೋಸ್ಟ್ ಮೊದಲನೇದಾಗಿ ನಾನು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹೀಗೆ ತಾವು ಮೊದಲು ಇಲ್ಲಿ ಒಂದು BPM ಗೆ ತಾವು ಕೊಟ್ಟಿದ ನಂತರ ತಾವು ABPM ಗೆ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಈ ರೀತಿ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ ನಂತರ ತಾವು ಡಿಕ್ಲರೇಷನ್ ಅಂತ ತಾವು ಏನು ನೋಡ್ತಿದ್ದೀರಾ ಇದರ ಮೇಲೆ ತಾವು ಇಲ್ಲಿ ಒಂದು ರೈಟ್ ಕ್ಲಿಕ್ ಅನ್ನ ಮಾಡಿ ತಾವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಅಥವಾ ಒಂದು ಪ್ರೊಸೀಡ್ ಮೇಲೆ ತಾವು ಇಲ್ಲಿ ಒಂದು ಪ್ರೆಸ್ ಅನ್ನ ಮಾಡಬೇಕಾಗಿರುತ್ತೆ. ಇದು ತಾವು ನೋಡಬಹುದು ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಪೇ ದ ಫೀಸ್ ಟು ದ ಕಂಪ್ಲೀಟ್ ದ ಅಪ್ಲಿಕೇಶನ್ ಅಂತ ಒಂದು ಮೆನ್ಷನ್ ಮಾಡಿರ್ತಾರೆ. ಮೊದಲು ತಾವು ಇಲ್ಲಿ ಒಂದು ಫೀಸ್ ಅನ್ನೋದು ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಫಿಮೇಲ್ ಕ್ಯಾಟಗರಿಗೆ ಮತ್ತು SC ST ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ಸ್ ಇರುವುದಿಲ್ಲ. ರಿಮೈನಿಂಗ್ ಏನು ಒಂದು ಜನರಲ್ ಆಗಿರ್ಬೋದು, OBC ಆಗಿರ್ಬೋದು ಅಥವಾ ಒಂದು EWS ನ ಒಂದು ಕ್ಯಾಟಗರಿ ಅವರಿಗೆ ಇಲ್ಲಿ ಒಂದು 100 ರೂಪೀಸ್ ಅಂತ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅಥವಾ ಒಂದು ಅಮೌಂಟ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಪೇ ಅನ್ನ ಮಾಡಕ್ಕೆ ಜಸ್ಟ್ ತಾವು ಇಲ್ಲಿ ಒಂದು ಮೇಕ್ ಪೇಮೆಂಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ವೇರಿಯಸ್ ಟೈಪ್ ಆಗಿರುವಂತಹ ಒಂದು ಪೇಮೆಂಟ್ ಏನೋ ಒಂದು ಮೆಥಡ್ ಇದೆ. ಮೊದಲನೇದಾಗಿ ತಾವು ಕ್ರೆಡಿಟ್ ಅಥವಾ ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬಹುದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡಬಹುದು, UPI ಅಥವಾ ಒಂದು ಏನೋ ಒಂದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿಯಾಗಿರುವಂತಹ ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ಈ ರೀತಿಯಾಗಿರುವಂತಹ ಒಂದು ಪೇಮೆಂಟ್ ಅನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ QR ಕೋಡ್ ಮುಖಾಂತರ ಕೂಡ ತಾವು ಏನು ಒಂದು ಪೇಮೆಂಟ್ ಅನ್ನೋದು ತಾವು ಇಲ್ಲಿ ಮಾಡ್ಕೋಬಹುದು. ಸಿಂಪಲ್ ಆಗಿ ನಾನು ಇಲ್ಲಿ ಶೋ ಕೋಡ್ ಅಂತ ಏನ್ ನೋಡ್ತಿದ್ದೀರಾ, ಸೊ ಈ ಒಂದು QR ಕೋಡ್ ಅನ್ನ ನಾನು ಬಳಸ್ಕೊಂಡು ನಾನು ಪೇಮೆಂಟ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, ಪೇಮೆಂಟ್ ಮಾಡಿದ ತಕ್ಷಣ ನೋಡಬಹುದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಏನು ನೋಡ್ತಿದ್ದೀರಾ, ಜಸ್ಟ್ ತಾವು ಇಲ್ಲಿ ಒಂದು ಓಕೆ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನೋಡಬಹುದು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಏನು ಒಂದು ಪ್ರಿಂಟ್ ಆಗಿಬಿಡುತ್ತೆ. ಓಕೆನಾ. ಈ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಪ್ರಿಂಟ್ ಅನ್ನ ಮಾಡಿಕೊಂಡು ತಾವು ಒಂದು ಕಡೆ ಇಲ್ಲಿ ಒಂದು ಇಟ್ಕೋಬೇಕಾಗಿರುತ್ತೆ. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಆಗಿರುತ್ತೆ. ಓಕೆನಾ. ಸ್ಕಿಪ್ ಅನ್ನ ಮಾಡದೆ ತಾವು ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತಮ್ಮ ಒಂದು ಅಪ್ಲಿಕೇಶನ್ ತಾವು ಫಿಲಪ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಡೌಟ್ಸ್ ಇದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು.